ನಮಸ್ತೆ ಸ್ನೇಹಿತರೆ, ಮತ್ತೊಂದೆಡೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇನ್ನೇನು ಕೆಲವೇ ದಿನಗಳಲ್ಲಿ ಪಿ ಯು ಲೆಕ್ಚರ್ ಪಿ ಯು ಉಪನ್ಯಾಸಕರ ನೇಮಕಾತಿ ಆಗುವಂಥ ಸಾಧ್ಯತೆ ಇದೆ. 100% ಆಗುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ನಾವು ಇವತ್ತಿನ ತರಗತಿ ಒಳಗೆ ಏನು ಡಿಸ್ಕಸ್ ಮಾಡೋಣ ಅಂದ್ರೆ, ಉಪನ್ಯಾಸಕರ ನೇಮಕಾತಿಗೆ ಇರತಕ್ಕಂಥ ಅರ್ಹತೆಗಳು, ಎಷ್ಟು ಪರೀಕ್ಷೆ ಇರುತ್ತೆ, ಆ ಪರೀಕ್ಷೆಗೆ ಎಷ್ಟು ಅಂಕಗಳನ್ನು ತೆಗೆದುಕೊಳ್ಬೇಕು, ನೆಗೆಟಿವ್ ಮಾರ್ಕ್ಸ್ ಇದೆಯಾ ಅಥವಾ ಸಿಲೆಬಸ್ ಅನ್ನ ಹೇಗೆ ಕವರ್ ಮಾಡ್ಕೋಬೇಕು, ಎಷ್ಟೆಲ್ಲ ಪತ್ರಿಕೆಗಳಿರುತ್ತವೆ, ಮತ್ತೆ ಎಷ್ಟು ಗಂಟೆ ನಾವು ಸ್ಟಡಿ ಮಾಡಬೇಕು, ಮತ್ತೆ MCQ ಅಲ್ಲಿ ಇರುತ್ತಾ ಅಥವಾ ರಿಟರ್ನ್ ಟೆಸ್ಟ್ ಇರುತ್ತಾ ಅಥವಾ TET ಬೇಕಾ ಅಥವಾ KCET ಬೇಕಾ ಅಥವಾ ನೀಟ್ ಬೇಕಾ. ಸೊ ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಈ ಒಂದು ತರಗತಿಯಲ್ಲಿ ನಾವು ಕಾಣ್ತಾ ಹೋಗೋಣ. ಸ್ನೇಹಿತರೆ, ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ, ದಯವಿಟ್ಟು ಯಾರು ಸ್ಕಿಪ್ ಮಾಡಬೇಡಿ. ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಾವು ಗಮನಿಸ್ತಾ ಹೋಗ್ಬೋದು. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಮೊದಲಿಗೆ ನೋಡ್ತಾ ಹೋಗೋಣ. ಇಲ್ಲಿ ತಾವು ಗಮನಿಸಿರ್ಬೋದು, PU ಉಪನ್ಯಾಸಕರ ನೇಮಕಾತಿ ಪರೀಕ್ಷೆಯ ಯಶಸ್ವಿನ ತಂತ್ರಗಳ ಕೈಪಿಡಿ ಅಂತ ಹೇಳಿ ನಾನು ಹಾಕಿದ್ದೀನಿ. ಯಾವುದೇ ಗೊಂದಲಗಳಿಲ್ಲದೆ ಸ್ಪಷ್ಟ ಗುರಿಯೊಂದಿಗೆ ಪರೀಕ್ಷೆಯನ್ನ ಎದುರಿಸಲು ಸಂಪೂರ್ಣ ಮಾರ್ಗದರ್ಶನ ಇಲ್ಲಿ ನಾನು ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಹಾಗಾದ್ರೆ ಈ PU ಉಪನ್ಯಾಸಕರ ನೇಮಕಾತಿಗೆ ಯಾವೆಲ್ಲ ಅರ್ಹತೆಯನ್ನ ಹೊಂದಿರಬೇಕು ಅಂತ ಕೇಳಿದ್ದಾರೆ. ತಾವು ಗಮನಿಸಬಹುದು, ಅರ್ಹತೆಯನ್ನ ಸ್ಪಷ್ಟ ನಿಯಮ ಏನಿದೆ ಅಂದ್ರೆ, ನಿಮ್ದು PG ಆಗಿರ್ಬೇಕು. PG ಅಂತಂದ್ರೆ ನೋಡಿ, ಆರ್ಟ್ಸ್ ಮಾಡಿದವರು MA ಹಿಸ್ಟ್ರಿ ಆಗಿರ್ಬೋದು, MA ಪೊಲಿಟಿಕಲ್ ಹಿಂಗಿರುತ್ತೆ, MSc ಮಾಡಿರ್ಬೋದು, MCOM ಮಾಡಿರ್ಬೋದು. ಇದು ನೀವು ಕಂಪಲ್ಸರಿ ಆಗಿ PG ಮಾಡ್ಕೊಂಡಿರ್ಬೇಕು. ನಂತರ ತಮ್ಮದು BEd ಅನ್ನ ಕಂಪ್ಲೀಟ್ ಆಗಿರ್ಬೇಕು. 1 year BEd ಆಗಿರ್ಲಿ, 2 ವರ್ಷದ BEd ಆಗಿರ್ಲಿ, ಒಟ್ಟಾರೆ BEd ತಮ್ಮದು ಕಂಪ್ಲೀಟ್ ಆದವರಿಗೆ ಈ ಪರೀಕ್ಷೆ ಬರುವುದಕ್ಕೆ ಅರ್ಹತೆಯನ್ನ ಹೊಂದಿರ್ತೀರಿ. ಯಾವ್ದ್ರಿ? PU ಉಪನ್ಯಾಸಕರು. ನೋಡಿ, ಇದಕ್ಕೆ ಯಾವ್ದಕ್ಕೆ ಕಡ್ಡಾಯವಲ್ಲ ನೋಡ್ರಿ. ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ನೀಟ್ ಪರೀಕ್ಷೆ ಕಡ್ಡಾಯ ಅಲ್ಲ, ಯಾವುದೇ ರೀತಿಯಾಗಿರ್ತಕ್ಕಂಥ KCET ಪರೀಕ್ಷೆ ಕಡ್ಡಾಯ ಅಲ್ಲ, ಯಾವುದೇ ರೀತಿಯಾಗಿರ್ತಕ್ಕಂಥ TET ಇದಕ್ಕೆ ಅವಶ್ಯಕತೆ ಇರುವುದಿಲ್ಲ. ಇನ್ನು ಪರೀಕ್ಷಾ ಸ್ವರೂಪ ಹೇಗಿರುತ್ತೆ, ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ ಸ್ನೇಹಿತರೆ ಅಂದ್ರೆ, ನೋಡಿ ಬಹಳ ಇಂಪಾರ್ಟೆಂಟ್ ಆಗಿರುವಂತದ್ದು ಈ ಹಂತದಲ್ಲಿ ಪರೀಕ್ಷಾ ಸ್ವರೂಪ ನೋಡಿ 2 ಹಂತದಲ್ಲಿ ಇರುವಂತದ್ದು. ನೋಡಿ, ಒಟ್ಟಾರೆ ನಿಮಗೆ 3 ಪತ್ರಿಕೆಗಳು ಇರ್ತಾವ ಸ್ನೇಹಿತರೆ. ಎಷ್ಟು ಇರ್ತಾವ ಅಂದ್ರೆ 3 ಪೇಪರ್ ಇರ್ತಾವ. ಈ 3 ಪತ್ರಿಕೆ ಒಳಗ ತಾವೇನ್ ಮಾಡ್ಬೇಕು, ಈ 3 ಪತ್ರಿಕೆ ಒಳಗ ತಾವು ಗಮನಿಸಬೇಕಾಗಿರೋದು ಏನು ಅಂತಂದ್ರ, ಐಚ್ಛಿಕ ವಿಷಯ ಅಂತ ಒಂದು ಬರುತ್ತೆ, ಒಂದು ಕಡ್ಡಾಯ ಕನ್ನಡ ಅಂತ ಬರುತ್ತೆ. ನೋಡಿ, ಯಾರೆಲ್ಲ ಕಡ್ಡಾಯ ಕನ್ನಡ ತಗೋಬೇಕು ಅಂತಂದ್ರ, ಇದು ಎಲ್ಲರಿಗೂ ಕೂಡ ಕಡ್ಡಾಯ ಕನ್ನಡ ಇರುತ್ತೆ. ನೋಡಿ, ಕಡ್ಡಾಯ ಕನ್ನಡ ಅಂತಕ್ಕಂಥದ್ದು ಒಂದಿರುತ್ತೆ, 2 ಆಪ್ಷನಲ್ ಪತ್ರಿಕೆಗಳು ಇರ್ತಾವೆ, ಪತ್ರಿಕೆ 1 ಮತ್ತು ಪತ್ರಿಕೆ 2 ಅಂತ ಹೇಳಿ. ನೋಡಿ, ಪರೀಕ್ಷಾ ಸ್ವರೂಪ ಹೆಂಗಿರ್ತದ ಅಂತಂದ್ರೆ, ಕಡ್ಡಾಯ ಕನ್ನಡ ಯಾರೆಲ್ಲ ನೋಡಿ MSc ಮಾಡಿದವ್ರಿಗೂ ಇರುತ್ತೆ, MCOM ಮಾಡಿದವ್ರಿಗೆ ಇರುತ್ತೆ, ಆರ್ಟ್ಸ್ ಅಂದ್ರೆ MA ಮಾಡಿದವ್ರಿಗೂ ಕಂಪಲ್ಸರಿ ಆಗಿ ಕಡ್ಡಾಯ ಕನ್ನಡ ಇರ್ತದೆ. ಈ ಕಡ್ಡಾಯ ಕನ್ನಡ ಬಹಳ ಇಂಪಾರ್ಟೆಂಟ್. ಯಾಕಂತಂದ್ರೆ ರೀ, ಇದು 150 ಅಂಕಗಳಿಗೆ ನೀವು ಕಂಪಲ್ಸರಿ ಆಗಿ 50 ಅಂಕಗಳನ್ನ ತೆಗಿಬೇಕು. ಅಂದ್ರೆ 35% ನಿಮ್ ಮಾರ್ಕ್ಸ್ ಬಂದಿರ್ಬೇಕು. ಅಂತವ್ರಿಗೆ ಮಾತ್ರ ಏನ್ ಮಾಡ್ತಾರ ಅಂದ್ರೆ ಮೆರಿಟ್ ಒಳಗ ಸೇರ್ಪಡೆ ಮಾಡ್ತಾರ. ಅಥವಾ ಇಲ್ಲಿ 49 ಬಿದ್ರು ಕೂಡ ನಿಮ್ಮನ್ನ ಏನ್ ಮಾಡುದಿಲ್ಲ, ಈಗ ಎಕ್ಸಾಮ್ಗೆ ಅಥವಾ ಮೆರಿಟ್ ಅಲ್ಲಿ ನಿಮ್ಮನ್ನ ಕನ್ಸಿಡರ್ ಮಾಡುದಿಲ್ಲ. ಹಾಗಾದ್ರೆ ಸರ್, ಕಡ್ಡಾಯ ಕನ್ನಡದೊಳಗೆ ಏನಿರ್ತದೆ ಅಂದ್ರೆ ಸಾಮಾನ್ಯ ಕನ್ನಡ ಇರುತ್ತೆ ಸ್ನೇಹಿತರೆ, ಮತ್ತು ವ್ಯಾಕರಣದ ಜ್ಞಾನದ ಬಗ್ಗೆ ಇರ್ತದೆ. ನೋಡಿ, ಸಾಮಾನ್ಯ ಕನ್ನಡ ಅಂತಕ್ಕಂಥದ್ದು ಈ ಪತ್ರಿಕೆ ಇದು ಕೇವಲ ಒಂದು ಎಲಿಜಿಬಲ್ ಟೆಸ್ಟ್. ಇದು 50 ಮಾರ್ಕ್ಸ್ ತೆಗೆದ್ರೆ ನಿಮ್ಗೆ ಮುಗಿತು, ಇದಕ್ಕೆ ಮೆರಿಟ್ಗೆ ಇದನ್ನ ಕನ್ಸಿಡರ್ ಮಾಡೋದೇ ಇಲ್ಲ. ಇನ್ನು ನಂತರ ಬರೋಣ, ಇನ್ನೊಂದು ಪತ್ರಿಕೆ ಇರುತ್ತೆ ನೋಡಿ. ಇದರಲ್ಲಿ 2 ಪತ್ರಿಕೆ ಇರ್ತಾವೆ, ಪತ್ರಿಕೆ 1 ಮತ್ತು ಪತ್ರಿಕೆ 2 ಅಂತೇಳಿ. ನೋಡ್ರಿ, ಇದು ಮೆರಿಟ್ ಆಧಾರಕ್ಕೆ ಏನ್ ಮಾಡ್ತಾರ ಅಂದ್ರೆ ಇದನ್ನ ಕನ್ಸಿಡರ್ ಮಾಡ್ತಾರ. ಸೊ ಒಂದು ಪತ್ರಿಕೆ 150 ಅಂಕಗಳನ್ನು ಹೊಂದಿರ್ತದೆ, ಮತ್ತೊಂದು ಪತ್ರಿಕೆ ಕೂಡ 150 ಅಂಕಗಳನ್ನು ಹೊಂದಿರ್ತದೆ. ಒಟ್ಟು ಎಷ್ಟು ಅಂಕಗಳನ್ನು ಹೊಂದಿರ್ತದ ಅಂದ್ರೆ 300 ಅಂಕಗಳನ್ನ ಇದು ಹೊಂದಿರುವಂತದ್ದು. ಸೊ 300 ಅಂಕಗಳು ಏನಿರ್ತಾವ್ರಿ, ನಿಮ್ಮ ಆಪ್ಷನಲ್ ಸಬ್ಜೆಕ್ಟ್ಗೆ ಇರ್ತಾವ. ಈ ಆಪ್ಷನಲ್ ಸಬ್ಜೆಕ್ಟ್ಗೆ ಏನ್ ಮಾಡ್ತಾರ ಅಂತಂದ್ರೆ, ಈ ಪಡೆದಿರ್ತಕ್ಕಂಥ ಅಂಕಗಳನ್ನ ನಿಮ್ಗೆ ಏನ್ ಮಾಡ್ತಾರ ಅಂತಂದ್ರೆ ಮೆರಿಟ್ ಮಾಡೋದಕ್ಕೆ ಕನ್ಸಿಡರ್ ಮಾಡ್ತಾರ. ನೋಡಿ, ಇದು ವಿಷಯದ ಆಳದ ಜ್ಞಾನ ಮತ್ತು ಬೋಧನಾ ಶಾಸ್ತ್ರದ ಬಗ್ಗೆ ನೀವು ಹೆಚ್ಚಿಗೆ ಗಮನವನ್ನ ಕೊಡಬೇಕಾಗ್ತದೆ. ಅಂದಾಗ ಮಾತ್ರ ಈ ಪತ್ರಿಕೆಯನ್ನು ನೀವು ಪಾಸ್ ಮಾಡೋದಕ್ಕೆ ಸಾಧ್ಯವಾಗ್ತದೆ. ನೋಡಿ, ಮತ್ತೊಂದ್ ಸಾರಿ ಹೇಳ್ತಾ ಇದೀನಿ. ನೋಡಿ, PU ಉಪನ್ಯಾಸಕರಾಗಬೇಕಂತಂದ್ರೆ PG ಕಂಪಲ್ಸರಿ ಆಗಿ ಪಾಸ್ ಆಗಿರ್ಬೇಕು, ಅದ್ರ ಜೊತೆಗೆ BEd ಅನ್ನು ಪಾಸ್ ಆಗಿರ್ಬೇಕು. ಅವಾಗ ಮಾತ್ರ ನೀವು ಅಪ್ಲೈ ಮಾಡೋದಕ್ಕೆ ಬರುತ್ತೆ. ಇಲ್ಲಿ 2 ಪತ್ರಿಕೆಗಳು ಇರ್ತಾವ, 3 ಪತ್ರಿಕೆಗಳು ಇರ್ತಾವ. ಒಂದು ಕಡ್ಡಾಯ ಕನ್ನಡ ಇರುತ್ತೆ. ಆ ಕಡ್ಡಾಯ ಕನ್ನಡ 100 ಅಂಕದ ಪ್ರಶ್ನೆ, 150 ಅಂಕದ ಪ್ರಶ್ನೆ ಪತ್ರಿಕೆ ಇರುತ್ತೆ. ಅದರಲ್ಲಿ 50 ಅಂಕಗಳನ್ನು ನೀವು ಕಂಪಲ್ಸರಿ ಆಗಿ ತೆಗಿಲೇಬೇಕಾಗ್ತದೆ. ನಂತರ ನಿಮ್ಮ ಆಪ್ಷನಲ್ ಸಬ್ಜೆಕ್ಟ್ಗೆ 2 ಪತ್ರಿಕೆಗಳು ಇರ್ತಾವ, ಅದು 150 ಅಂಕಗಳಿಗೆ ಟೋಟಲ್ 300 ಅಂಕಗಳು. ಈ 300 ಅಂಕಗಳೇ ನಿಮ್ಮ ಏನಂದ್ರೆ ಮೆರಿಟ್ ಅನ್ನ ನಿರ್ಧಾರ ಮಾಡ್ತದ. ಇದು ನಿಮ್ಮ ಮೆರಿಟ್ಗೆ ಅಪ್ಲೈ ಮಾಡ್ತಾರೆ. ಆದ್ರೆ 150 ಕಡ್ಡಾಯ ಕನ್ನಡ ಏನ್ ಮಾಡೋದು, ಜಸ್ಟ್ ಅದು ಎಲಿಜಿಬಲ್ ಟೆಸ್ಟ್ ಆಗಿರುವಂತದ್ದು. ಓಕೆ, ಇಲ್ಲಿವರೆಗೂ ತಾವು ಗಮನಿಸಿದ್ರಿ. ನೋಡ್ರಿ, ಕಡ್ಡಾಯ ಕನ್ನಡ ಅಂತಕ್ಕಂಥದ್ದು ಕೇವಲ ಇದು ಏನಂದ್ರೆ ಎಲಿಜಿಬಿಲಿಟಿ ಟೆಸ್ಟ್ ಇದೆ. ಇದು 150ಕ್ಕೆ 50 ಮಾರ್ಕ್ಸ್ ತೆಗೆದ್ರಿ ಅಂತಂದ್ರೆ ನಿಮ್ದು ಎಲಿಜಿಬಲ್ ಆಯ್ತು. ಇದು ಕೇವಲ ಕ್ವಾಲಿಫೈಡ್ ಪೇಪರ್ ಮಾತ್ರ. ಇಲ್ಲಿ 50ಕ್ಕಿಂತ ಹೆಚ್ಚು ಎಷ್ಟೇ ಅಂಕ ಪಡೆದ್ರು ಅದು ಅಂತಿಮ ಮೆರಿಟ್ಗೆ ಸೇರುವುದಿಲ್ಲ.
ಸಾಮಾನ್ಯ ಕನ್ನಡ ವ್ಯಾಕರಣದ ಜ್ಞಾನವಿದ್ದರೆ ನೀವು ಸುಲಭವಾಗಿ ಈ ಹಂತದಲ್ಲಿ ದಾಟಬಹುದು. ಸೊ ಇದು ಫಸ್ಟ್ ಒಂದು ಎಲಿಜಿಬಲ್ ಟೆಸ್ಟ್ ಇರುತ್ತೆ. ಇದನ್ನ ನೀವು ಕಂಪಲ್ಸರಿಯಾಗಿ 50 ಮಾರ್ಕ್ಸ್ ಅನ್ನ ತೆಗೆದ್ರಿ ಅಂತಂದ್ರೆ ಏನ್ ಮಾಡ್ತೀರಿ, ಎಲಿಜಿಬಲ್ ಆಗ್ತೀರಿ. ಇದು ಯಾವುದೇ ರೀತಿಯಾಗಿರ್ತಕ್ಕಂಥ ಡಿಫಿಕಲ್ಟ್ ಇರುವುದಿಲ್ಲ. ಇದು ಯಾರಿಗೆ ಡಿಫಿಕಲ್ಟ್ ಆಗ್ಬೋದು, ಸೈನ್ಸ್ ಅವ್ರಿಗೆ ಸ್ವಲ್ಪ ಡಿಫಿಕಲ್ಟ್ ಆಗ್ಬೋದು. ಓಕೆನಾ. ನಿಮ್ಮ ಭವಿಷ್ಯವನ್ನ ನಿರ್ಧಾರ ಮಾಡ್ತಕ್ಕಂಥ ಅಂಕಗಳು ಯಾವುವು ಅಂತಂದ್ರೆ ಐಚ್ಛಿಕ ವಿಷಯಗಳು, ತಮ್ಮ ಆಪ್ಷನಲ್ ಸಬ್ಜೆಕ್ಟ್ ಇರುತ್ತೆ ನೋಡ್ರಿ, ಅವು ನಿಮ್ಮನ್ನ ಏನ್ ಮಾಡ್ತಾವ ಅಂತಂದ್ರೆ PU ಉಪನ್ಯಾಸಕರಾಗಿ ನೇಮಕ ಮಾಡೋದಕ್ಕೆ ಸಹಾಯವನ್ನ ಮಾಡ್ತಾವ ಅಥವಾ ನಿಮ್ಮ ಭವಿಷ್ಯವನ್ನ ನಿರ್ಧಾರ ಮಾಡ್ತಾವ. ನಿಮ್ಮ ಭವಿಷ್ಯವನ್ನು ನಿರ್ಧರಿಸುವ ಅಸ್ತ್ರವಾಗಿರ್ತವೆ. ಯಾವ ಐಚ್ಛಿಕ ವಿಷಯಗಳು. ಯಾರೆಲ್ಲ ಹಿಸ್ಟ್ರಿ ತಗೊಂಡಿರ್ತೀರಿ ನಿಮಗೆ 2 ಪತ್ರಿಕೆಗಳಿರ್ತವೆ, ಒಂದು ಇತಿಹಾಸ 2 ಅಂತೇಳಿ. ಸೊ ಇದರಲ್ಲಿ ಪೇಪರ್ ಪತ್ರಿಕೆ 1 150 ಅಂಕಗಳಿಗಿರುತ್ತೆ, ಅದೇ ಪತ್ರಿಕೆ 2 ಕೂಡ 150 ಅಂಕಗಳನ್ನು ಇರುತ್ತೆ. ಟೋಟಲ್ ಆಗಿ 300 ಅಂಕಗಳನ್ನ ಇದಿರ್ತದೆ ನೋಡಿ. ಯಾವುದೇ ರೀತಿಯಾಗಿರ್ತಕ್ಕಂಥ ರಿಟರ್ನ್ ಎಕ್ಸಾಮ್ ಇರುವುದಿಲ್ಲ. 300 ಅಂಕಗಳ ಪ್ರಶ್ನೆಗೆ MCQ ಇರುತ್ತೆ. ಹಾಗಾಗಿ ತಾವಿಲ್ಲಿ ಗಮನಿಸಬಹುದು, ಹಿಸ್ಟ್ರಿ ಆಗಿರ್ಬೋದು, ಭೌತಶಾಸ್ತ್ರ, ಗಣಿತ ಅಥವಾ ಯಾವುದೇ ಐಚ್ಛಿಕ ವಿಷಯವಾಗಿರಲಿ, ಅಂತಿಮ ಮೆರಿಟ್ ಪಟ್ಟಿಯಲ್ಲಿ ನಿಮ್ಮ ಸ್ಥಾನವನ್ನ ಈ 300 ಅಂಕಗಳೇ ಖಚಿತಪಡಿಸ್ತಾವ. ಯಾರೆಲ್ಲ ಅಪಾಯಿಂಟ್ ಆಗಬೇಕು ಅಂತಂದ್ರೆ ಈ 300 ಅಂಕಗಳ ಮೇಲೆ ನಿಮ್ದೇನಾಗಿರ್ತದೆ, ಅಪಾಯಿಂಟ್ ಆಗುತ್ತೆ ಇಲ್ಲೋ ಅಂತಕ್ಕಂಥದ್ದು ನಿರ್ಧಾರವಾಗ್ತದೆ. ಹಾಗಾದ್ರೆ ಸರ ಇದಕ್ಕೆ ನೆಗೆಟಿವ್ ಅಂಕ ಇರುತ್ತೇನ್ರಿ ಈ ಎಕ್ಸಾಮ್ಗೆ ಅಂತಂದ್ರೆ, ಹೌದು ಸ್ನೇಹಿತರೆ, ಇದಕ್ಕೆ ನೆಗೆಟಿವ್ ಮಾರ್ಕಿಂಗ್ ಇರ್ತದೆ. ಏನಿದು ನೆಗೆಟಿವ್ ಮಾರ್ಕ್ಸ್ ಅಂತಂದ್ರೆ ನೋಡಿ, 4 ತಪ್ಪು ಉತ್ತರ ಮಾಡಿದ್ರಿ ಅಂತಂದ್ರೆ 1 ಸರಿ ಉತ್ತರವನ್ನ ಏನ್ ಮಾಡ್ತಾರ, ಕಳೀತಾರ. ಸೊ ಹಾಗಾಗಿ ಹುಷಾರಾಗಿ ನೀವು ಏನ್ ಮಾಡ್ಬೇಕಾಗುತ್ತೆ, ಈ ಎಕ್ಸಾಮ್ ಅನ್ನ ಅಟೆಂಡ್ ಮಾಡ್ಬೇಕಾಗಿರುವಂತದ್ದು. ತಾವಿಲ್ಲಿ ಗಮನಿಸಬಹುದು, 4 ತಪ್ಪು ಉತ್ತರ ಆದ್ರೆ 1 ಉತ್ತರವನ್ನ ನಿಮಗೆ ಕಟ್ ಮಾಡ್ತಾರ. ಹೌದಾ. ಇಲ್ಲಿ ನೋಡಿ, ಅತಿ ಹೆಚ್ಚು ತಪ್ಪುಗಳು ಉತ್ತರಗಳನ್ನು ಹಾಕಿದರೆ ನೀವು ಅತಿ ಹೆಚ್ಚು ತಪ್ಪುಗಳನ್ನ ತಪ್ಪು ಉತ್ತರ ಹಾಕಿದ್ರಿ ಅಂತಂದ್ರೆ ನೀವು ಗಳಿಸಿದ ಸರಿಯಾದ ಉತ್ತರ ಅಂಕಗಳು ಕೂಡ ಏನಾಗ್ತಾವ, ಇಲ್ಲಿ ನೆಗೆಟಿವ್ ಆಗ್ತಾವ ಅಥವಾ ಕಳೆದುಕೊಳ್ಳುತ್ತೀರಿ. ಕೇವಲ ಖಚಿತವಾಗಿರ್ತಕ್ಕಂಥ ಉತ್ತರಗಳನ್ನ ಆಯ್ಕೆ ಮಾಡುವುದು ಅಗತ್ಯ. ಸೊ ಹಾಗಾಗಿ ಇಲ್ಲಿ ನೀವು ಏನ್ ಮಾಡ್ಬೇಕು ಅಂತಂದ್ರೆ ನಿಮ್ಗೆ ಯಾವ ಅವಶ್ಯಕತೆ ಇದೆ ಅವನ್ನ ಮಾತ್ರ ನೀವೇನ್ ಮಾಡ್ಬೇಕಾಗುತ್ತೆ, ಇಲ್ಲಿ ಟಿಕ್ ಮಾಡ್ಬೇಕಾಗ್ತದ. ಸುಮ್ಮನೆ ಎಲ್ಲಾನು ಟಿಕ್ ಮಾಡಿ ಬಂದ್ರೆ ನಿಮ್ದು ನೆಗೆಟಿವ್ ಒಳಗೆ ಹೋಗ್ತದ. ಸರ ಹೇಗ್ ಮಾಡ್ಬೇಕ್ರಿ ಅಪಾಯಿಂಟ್ ಆಗ್ಬೇಕ್ರಿ ನೋಡಿ, ತೇರಿ ಓದುವ ಹಳೆಯ ಅಭ್ಯಾಸವನ್ನ ಬಿಟ್ಬಿಡಿ ಅಂತ ಹೇಳ್ತಾರ ಅವ್ರು. ನೀವೇನ್ ತೇರಿ ಓದ್ಕೊಂಡಿರ್ತಿರಲ್ಲ ಅದನ್ನ ಬಿಟ್ಬಿಡ್ರಿ. ಈಗ ಏನ್ ಮಾಡ್ಬೇಕ್ರಿ, ನೀವು PU ಉಪನ್ಯಾಸಕ ಪರೀಕ್ಷೆಯಲ್ಲಿ ತೇರಿ ಬರೆಯುವ ಅಗತ್ಯ ಇರುವುದಿಲ್ಲ. ಅಲ್ಲಿ ಏನ್ ಮಾಡೋದು, ರಿಟರ್ನ್ ಎಕ್ಸಾಮ್ ಬರೆಯೋದು ಇರುವುದಿಲ್ಲ. ಅಲ್ಲಿ ಏನ್ ಮಾಡ್ಬೇಕು, ಸಂಪೂರ್ಣ 300 ಪರೀಕ್ಷೆ ಕೇವಲ ಬಹು ಆಯ್ಕೆ ಪ್ರಶ್ನೆಗಳು ಇರ್ತವೆ, MCQ ಇರ್ತಾವೆ. ಹಾಗಾಗಿ ತಾವು ಅಧ್ಯಯನದ ವಿಷಯವನ್ನು ಓದೋದಕ್ಕಿಂತ ಹೆಚ್ಚಾಗಿ MCQ ಬಿಡಿಸುವ ಕೌಶಲ್ಯವನ್ನ ಕರಗತ ಮಾಡ್ಕೋಬೇಕಾಗುತ್ತೆ. ಮಲ್ಟಿಪಲ್ ಚಾಯ್ಸ್ ಅನ್ನ ಎಕ್ಸಾಮ್ ಅನ್ನ ಹೇಗೆ ಬಿಡಿಸಬೇಕು ಅಂತಕ್ಕಂಥದ್ದು, ಟೈಮಲ್ಲಿ ಕವರ್ ಮಾಡ್ಕೋಬೇಕು ಅಂತಕ್ಕಂಥದ್ರ ಬಗ್ಗೆ ತಾವು ಹೆಚ್ಚಿಗೆ ಗಮನವನ್ನ ಕೊಡಬೇಕಾಗುತ್ತೆ. ಅದ್ರ ಜೊತೆಗೆ ಆಳವಾದ ಅಧ್ಯಯನವನ್ನು ಕೂಡ ತಾವು ಮಾಡಬೇಕಾಗುತ್ತೆ ಸ್ನೇಹಿತರೆ. ನಂತರ ಸಿದ್ಧತೆಯನ್ನ ಹೇಗೆ ಮಾಡ್ಕೋಬೇಕು ಅಂತ ನೋಡಿ, ಸಿದ್ಧತೆಯ 2 ಮೂಲ ಆಧಾರಗಳಿದೆ ನೋಡಿ ಸರ್. ಏನ್ ಮಾಡ್ಬೇಕು ಸರ್, ತಾವು ಮೊದಲು ಸಿಲೆಬಸ್ ಕಾಪಿಯನ್ನ ತೆಗೆದುಕೊಳ್ಬೇಕು. ಯಾವುದೇ ಎಕ್ಸಾಮ್ ಅನ್ನ ನೀವು ಅಟೆಂಡ್ ಮಾಡ್ತೀರಿ ಅಂತಂದ್ರೆ ತಮ್ಮ ಹತ್ರ ಕಂಪಲ್ಸರಿಯಾಗಿ ಸಿಲೆಬಸ್ ಕಾಪಿ ಇರಲೇಬೇಕಾಗುತ್ತೆ. ಸಿಲೆಬಸ್ ಬಗ್ಗೆ ಸಂಪೂರ್ಣವಾದ ಅರಿವಿಲ್ಲದೆ ಓದುವುದು ಕತ್ಲೊಳಗೆ ಏನ್ ಮಾಡ್ದಂಗ ಗುಂಡು ಹಾರಿಸಿದಂಗ ಆಗ್ತದೆ. ನೀವು ಸಿಲೆಬಸ್ ಇರ್ಲಾರ್ದ ಸುಮ್ನೆ ಓದ್ಕೋತ ಹೋದ್ರೆ ಅದು ಆಗಲ್ಲ. ಹೌದ್ರಿ, ಕತ್ತಲೊಳಗೆ ಗುಂಡು ಹಾರಿಸಿದಂಗ ಆಕತಿ, ಎಲ್ಲಿ ಬಿದ್ರೆ ಬಿತ್ತು, ಇಲ್ಲಿ ಕಂದ್ರಿಲ್ಲ. ಅದೇ ರೀತಿ ತಾವೇನ್ ಮಾಡ್ಬೇಕಾಗುತ್ತೆ, ಹಿಂದಿನ ಪ್ರಶ್ನೆ ಪತ್ರಿಕೆಗಳಿರ್ತಕ್ಕಂಥ ನೋಡ್ರಿ, ನಿಮ್ಮ ಐಚ್ಛಿಕ ವಿಷಯಗಳಿಗೆ ಪ್ರಶ್ನೆಗಳ ಮಾದರಿ ಅಥವಾ ಕಠಿಣತೆಯನ್ನ ಅರ್ಥ ಮಾಡಿಕೊಳ್ಳಲು ಇದು ಏಕೈಕ ದಾರಿಯಾಗಿರ್ತದೆ. ನೀವು ಇಷ್ಟೆಲ್ಲ ಓದಿರ್ತೀರಿ, ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ನೀವು ಕಂಪಲ್ಸರಿಯಾಗಿ ಓದ್ಕೋಬೇಕು. ಯಾವ ರೀತಿ ಕ್ವಶನ್ ಬರ್ತಾವ, ಎಷ್ಟು ಹಾರ್ಡ್ ಇರುತ್ತೆ, ಯಾವ ಟಾಪಿಕಲ್ ಕ್ವಶನ್ ಬರ್ತಾವ ಅಂತಕ್ಕಂಥದ್ದು ನಿಮ್ಗೆ ಏನಾಗುತ್ತೆ, ಗೊತ್ತಾಗ್ತಾ ಹೋಗುತ್ತೆ. ಈ ಮೇನ್ 2 ಪಿಲ್ಲುಗಳನ್ನ ತಾವು ಏನ್ ಮಾಡ್ಬೇಕಾಗುತ್ತೆ, ಸರಿಪಡಿಸ್ಕೋಬೇಕಾಗ್ತದೆ. ಯಾವ್ದ್ರಿ, ಒಂದು ಸಿಲೆಬಸ್ ಕಾಪಿ ಇರ್ಬೇಕಾಗುತ್ತೆ ನಿಮ್ ಕಡೆ, ಇನ್ನೊಂದು ಹಿಂದಿನ ಪ್ರಶ್ನೆ ಪತ್ರಿಕೆಗಳು ಕಂಪಲ್ಸರಿಯಾಗಿ ನಿಮ್ಮ ಹತ್ರ ಬೇಕಾಗ್ತಾವ. ಓಕೆ ಸ್ನೇಹಿತರೆ. ಇನ್ನ ನೋಡಿ, ಕೇವಲ ವಿಷಯ ಜ್ಞಾನವಿದ್ದರೆ ಸಾಲದು, ಬೋಧನಾ ಕೌಶಲ್ಯವೂ ಬೇಕಾಗ್ತದೆ. ಇಲ್ಲಿ ನೋಡಿ, 300 ಅಂಕಗಳ ಪ್ರಶ್ನೆ ಪತ್ರಿಕೆಯಲ್ಲಿ ಕೇವಲ ನಿಮ್ಮ ವಿಷಯದ ಪ್ರಶ್ನೆಗಳಿರುವುದಿಲ್ಲ. ಅಲ್ಲಿ ಏನಿರ್ತದೆ ಅಂದ್ರೆ ಶಿಕ್ಷಣ ಶಾಸ್ತ್ರ, ನಿಮ್ಮ ವಿಷಯಕ್ಕೆ ಸಂಬಂಧಿಸಿದಂತೆ ಬೋಧನಾ ಶಾಸ್ತ್ರ ಪ್ರಶ್ನೆಗಳು ಕಡ್ಡಾಯವಾಗಿ ಇರುತ್ತವೆ. ಇದರ ಬಗ್ಗೆಯೂ ಸಮಾನ ಗಮನವನ್ನು ಹರಿಸುವ ಅಗತ್ಯತೆ. ನೋಡಿ, ಬೋಧನಾ ಶಾಸ್ತ್ರ ನಿಮ್ದು ಆಪ್ಷನಲ್ ಸಬ್ಜೆಕ್ಟ್ ಬಗ್ಗೆ ಎಲ್ಲರೂ ಓದ್ಕೊಂಡಿರ್ತೀರಿ. ಈ ಬೋಧನಾ ಪದ್ಧತಿ ಪೆಡಗಾಗಿ ಅಂತ ಕರೀತಾರಲ್ಲ, ಎಜುಕೇಶನ್ ಬಗ್ಗೆ ತಾವು ಓದೋದು ಕಮ್ಮಿ. ಅಲ್ಲಿ ಹೆಚ್ಚಿಗೆ ಯಾರು ಮಾರ್ಕ್ಸ್ ಅನ್ನ ತೆಗಿತಾರ ಅವ್ರು ಅಪಾಯಿಂಟ್ ಆಗ್ತಾರೆ ಸ್ನೇಹಿತರೆ. ಹಿಂದಿನ ಪ್ರಶ್ನೆ ಪತ್ರಿಕೆಯನ್ನು ತೆಗೆದು ನೋಡ್ರಿ, ನೀವು ಐಚ್ಛಿಕ ವಿಷಯದ ಜೊತೆಗೆ ಬೋಧನಾ ಶಾಸ್ತ್ರ ಬಗ್ಗೆ ಹೆಚ್ಚಿನ ತಾವು ಆಸಕ್ತಿಯನ್ನು ಹೊಂದಿದ್ರೆ ಈ ಎಕ್ಸಾಮ್ ಅನ್ನ ತಾವು ಪಾಸ್ ಮಾಡೋದಕ್ಕೆ ಸಾಧ್ಯವಾಗ್ತದೆ. ನೋಡ್ರಿ, ಹೇಗೆಲ್ಲ ಸ್ಟಡಿ ಮಾಡ್ಬೇಕು ನೋಡಿ. ಯಶಸ್ವಿನ ದೈನಂದಿನ ಚಕ್ರ ಹೇಗಿರ್ಬೇಕು ನೀವು ಅಂತಂದ್ರ ನೋಡಿ, ಏನ್ ಮಾಡ್ಬೇಕು ಅಂದ್ರೆ ಪದೇ ಪದೇ ಕೇಳಲಾಗಿರ್ತಕ್ಕಂಥ ಪರಿಕಲ್ಪನೆಗಳನ್ನ ರಿವಿಷನ್ ಮಾಡ್ಕೋಬೇಕಾಗುತ್ತೆ. ಪದೇ ಪದೇ ಏನ್ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ ಆಗಿರ್ಲಿ, ಆ ಸಿಲೆಬಸ್ ಆಗಲಿ, ಆ ಟಾಪಿಕ್ ಅಲ್ಲಿ ನಾವು ಏನ್ ಮಾಡ್ಬೇಕಾಗುತ್ತೆ, ರಿವಿಷನ್ ಮಾಡ್ಬೇಕಾಗುತ್ತೆ. ನಿಮ್ಮ ಹತ್ರ ಕಂಪಲ್ಸರಿಯಾಗಿ ಸಿಲೆಬಸ್ ಅನ್ನ ಇಟ್ಕೋಬೇಕು, ಮತ್ತೆ ಅದ್ರ ಬಗ್ಗೆ ಅನಾಲಿಸಿಸ್ ಅನ್ನ ಮಾಡ್ಬೇಕು. ಅದ್ರ ಜೊತೆಗೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನ ಪರಿಶೀಲನೆ ಮಾಡ್ಕೋಬೇಕು. ಅವಾಗ ಏನಾಗುತ್ತೆ ಅಂತಂದ್ರ ನಿಮ್ಗ ಸ್ಥಿರತೆ, ಯಶಸ್ವಿಯ ಕೀಲಿಕೆಯಾಗಿರ್ತದೆ. ದಿನಕ್ಕೆ ಏನಂದ್ರ 100 MCQ ಅನ್ನ ಬಿಡಿಸ್ಲೇಬೇಕಾಗುತ್ತೆ. ನೋಡ್ರಿ,
ಇದು MCQ ಕ್ವಶನ್ ಪೇಪರ್ ಬೇಸ್ಡ್ ಇರೋದ್ರಿಂದ ಏನು ಮಾಡಬೇಕಾಗತ್ತೆ ರೀ, ದಿನಾಲೂ ನೀವು ಏನು ಮಾಡಬೇಕಾಗುತ್ತೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಪೇಪರನ್ನು ಬಿಡಿಸಲೇಬೇಕಾಗ್ತದೆ. ಹಿಂದಿನ ಯಾವುದೇ ಎಕ್ಸಾಮ್ ಇರಲಿ, ಅದು PUC ಇರಲಿ ಅಥವಾ ಯಾವುದೇ FD ಇರಲಿ, SD ಇರಲಿ, ಅವು ಹಿಂದಿನ ಪ್ರಶ್ನೆಗಳು ನಿಮ್ಮ ಅಧ್ಯಯನಕ್ಕೆ ಸಂಬಂಧಿಸಿದ್ರೆ ತಾವೇನು ಮಾಡಬೇಕಾಗುತ್ತೆ, ದಿನಾಲೂ ಬಿಡಿಸ್ತಾ ಹೋಗಬೇಕಾಗುತ್ತೆ. ಸರ್ ಎಷ್ಟು ಗಂಟೆ ಅಭ್ಯಾಸ ಮಾಡ್ಬೇಕ್ರಿ ಅಂತ ಕೇಳಿದ್ರೆ ನೋಡಿ, ಕನಿಷ್ಠ 4 ರಿಂದ 5 ಗಂಟೆ ಅಭ್ಯಾಸ ಮಾಡ್ಬೇಕು ನೀವು. ನೋಡಿ, ಸ್ಪರ್ಧೆಯ ಪ್ರಮಾಣ ಅತಿ ಹೆಚ್ಚಾಗಿರ್ತದೆ, ಕಾಂಪಿಟೇಷನ್ ಜಾಸ್ತಿ ಇರೋದ್ರಿಂದ ಇದು ಕೇವಲ ಸಾಂದರ್ಭಿಕ ಓದು ಸಾಲುದಿಲ್ಲ, ಸುಮ್ಮನೆ ಯಾವಾಗ ಒಂದು ತಾಸು ಓದೇ ಆಗ್ತದೆ. ಪ್ರತಿದಿನ ಏನು ಮಾಡಬೇಕು, ಕನಿಷ್ಠ 4 ರಿಂದ 5 ಗಂಟೆಗಳ ಕಾಲ ವಿಷಯವನ್ನು ಆಳವಾಗಿ ಅಧ್ಯಯನ ಮಾಡಬೇಕು. ಮೇಲ್ಮೇಲೆ ಓದೋದಲ್ರಿ, ಭಾಳ ಡೀಪ್ ಓದ್ಬೇಕು. ಹಿಸ್ಟ್ರಿ ಓದಾಕತ್ತೀರಿ ಅಂತಂದ್ರೆ ಭಯಂಕರ ಓದ್ಬೇಕು. ಈಗ ಸಿಂಧು ನಾಗರಿಕತೆ ಬಗ್ಗೆ ಪೂರ್ಣವಾಗಿರ್ತಕ್ಕಂಥ ಜ್ಞಾನ ನಿಮ್ಮಲ್ಲಿ ಬರಬೇಕಾಗುತ್ತೆ. MCQ ಅಭ್ಯಾಸ ಮಾಡುವುದನ್ನು ಮಾಡಬೇಕು, ದಿನಾಲು ಬಿಡಿಸ್ತಾ ಇರಬೇಕು ಮತ್ತು ದೈನಂದಿನ ರೂಢಿಯನ್ನು ಮಾಡ್ಕೋಬೇಕು. MCQ ಬಗ್ಗೆ ನೀವೇನು ಮಾಡಬೇಕು, ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ಹಾಗಾದ್ರೆ PU ಉಪನ್ಯಾಸಕರು ಯಶಸ್ವಿನ ಸೂತ್ರ ಏನು ಅಂತಂದ್ರೆ ನೋಡಿ, ಮತ್ತೆ ಒಂದ್ಸಾರಿ ಹೇಳ್ತಾ ಇದ್ದೀನಿ, ಐಚ್ಛಿಕ ವಿಷಯದ ಮೇಲೆ ಏನು ಮಾಡಬೇಕಾಗುತ್ತೆ, ಹೆಚ್ಚಿನ ಫೋಕಸ್ ಅನ್ನು ಮಾಡಬೇಕು. ಒಂದು ದಿವಸಕ್ಕೆ 100ರ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಪೇಪರ್ ಅನ್ನ ನೀವು ಬಿಡಿಸ್ತಾ ಹೋಗ್ಬೇಕು. ಕ್ವಶನ್ಗಳ ಬಿಡಿಸ್ಬೇಕು, ಪ್ರಶ್ನೆ ಪತ್ರಿಕೆ ಅಲ್ಲ, 100 ಸಾಧ್ಯ ಇಲ್ಲ ಅದು. ಓಕೆನಾ? ಹಿಂದಿನ ಪ್ರಶ್ನೆ ಪತ್ರಿಕೆಗಳ ಬೋಧನಾಶಾಸ್ತ್ರದ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಬೇಕಾಗುತ್ತೆ. ದಿನಾಲು ನಿರಂತರವಾಗಿ ಅಂತಂದ್ರೆ 4 ರಿಂದ 5 ಗಂಟೆಗಳ ಕಾಲ ತಾವು ನಿರಂತರ ಪ್ರಯತ್ನವನ್ನ ಮಾಡಿದ್ರೆ ಮಾತ್ರ ಈ ಪರೀಕ್ಷೆಯನ್ನ ನೀವು ಯಶಸ್ವಿ ಮಾಡಬಹುದು ಅಂತ. ಈ ಕೊನೆಯದಾಗಿ ನಾನು ಏನು ಹೇಳೋದಕ್ಕೆ ಬಯಸ್ತೀನಿ ಅಂತಂದ್ರೆ, ಈ PU ಉಪನ್ಯಾಸಕರು ಪತ್ರಿಕೆಯಲ್ಲಿ ನೀವು ಅಪಾಯಿಂಟ್ ಆಗಲೇಬೇಕು ಅನ್ಕೊಂಡಿದ್ರಿ ಅಂತಂದ್ರೆ ನಿಮ್ಮ ಐಚ್ಛಿಕ ವಿಷಯವೇ ನಿಮ್ಮ ಅಂತಿಮ ಅಸ್ತ್ರ. ನೀವು ಆಪ್ಷನಲ್ ಸಬ್ಜೆಕ್ಟ್ ತೊಗೊಂಡಿದ್ರಿ ನೋಡ್ರಿ, ಅದನ್ನೇ ಜಾಸ್ತಿ ಫೋಕಸ್ ಮಾಡ್ರಿ. ಅದೇ ನಿಮ್ಮನ್ನ ಏನು ಮಾಡುತ್ತೆ ಅಂತಂದ್ರೆ ಈ ಅಪಾಯಿಂಟ್ ಅನ್ನ ಮಾಡುತ್ತದೆ. ಯಾಕ್ರಿ ಅಂತಂದ್ರೆ ಎಲ್ಲರೂ ಒಂದೇ ಅರ್ಹತೆಯನ್ನ ಹೊಂದಿರತಕ್ಕಂಥ PG ಪ್ಲಸ್ B.Ed ಅನ್ನು ಹೊಂದಿರುತ್ತಾರೆ. ಆದರೆ ಪೇಪರ್ 1 ಮತ್ತು ಪೇಪರ್ 2ರಲ್ಲಿ ನಿಮ್ಮ ಐಚ್ಛಿಕ ವಿಷಯ, ಉದಾಹರಣೆಗೆ ಹಿಸ್ಟ್ರಿ ಮೇಲೆ ನೀವು ಸಾಧಿಸ್ತಕ್ಕಂಥ ಹಿಡಿತ ಅಂತಿಮ ಮೆರಿಟ್ ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನು ಬರುತ್ತದೆ. ಇಂದು ನಿಮ್ಮ ವಿಷಯವನ್ನ ಬಲಪಡಿಸಲು ಪ್ರಾರಂಭಿಸಿಕೊಳ್ಳ್ರಿ ಅಂತ ಹೇಳ್ತಾರೆ. ಅಂದ್ರೆ ನೋಡಿ, ಈ PUC ಏನು ಈ PU ಲೆಕ್ಚರ್ ಇದೆ ನೋಡಿ, ಉಪನ್ಯಾಸಕರಿದೆ ನೋಡಿ, ಇದಾಗಬೇಕಾಗಿತ್ತು ಅಂದ್ರೆ ಆಪ್ಷನಲ್ ಸಬ್ಜೆಕ್ಟ್ ಬಹಳ ಇಂಪಾರ್ಟೆಂಟ್. ಅದ್ರ ಬಗ್ಗೆ ನೀವು ಹೆಚ್ಚಿಗೆ ಗಮನ ಹರಿಸಿದ್ರಿ ಅಂತಂದ್ರೆ ಗ್ಯಾರಂಟಿ ನಿಮ್ಮ ಹೆಸರು ಆ ಲಿಸ್ಟಲ್ಲಿ ಇರುತ್ತೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಯಾರೆಲ್ಲ ವಿಡಿಯೋ ನೋಡಿದರೆ ನಿಮಗೆ ತುಂಬ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದ್ರ ಜೊತೆಗೆ ಯಾರಿಗೆ ಅವಶ್ಯಕತೆ ಇದೆ ವಿಡಿಯೋನ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ರೀತಿಯಾಗಿರ್ತಕ್ಕಂಥ ಕಂಟೆಂಟ್ಗಳು ಬರ್ತಾ ಹೋಗುತ್ತೆ. ದಯವಿಟ್ಟು ಸ್ನೇಹಿತರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ, ಯಾರೆಲ್ಲ ಇನ್ನೂ ಓದ್ತಾ ಇಲ್ಲ ದಯವಿಟ್ಟು ಸೀರಿಯಸ್ ಆಗಿ ಓದಿ, 100% ಕಾಲ್ಫಾರ್ ಮತ್ತು ಹಾಗೆ ಆಗುತ್ತೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ.